ಸಿನಿಮಾ ತಿಗನೇ ಮಾರಲಾಗಿಲ್ಲ. ಇನ್ನು ನೋಡ್ದಾನೆ ಹೆಂಗಾಗ್ಬಿಡ್ತಾನೆ. ತುಂಬ ಕ್ಲಿಯರ್ ಆಗಿ 10 ವರ್ಷ ಮೇಲೆ ರಿಟೈರ್ಮೆಂಟ್ ಅಂತ ಹೇಳ್ಬೇಕು ರಾಜಕಾರಣಿಗೆ. ಈ ಸರಿ ಹೆಂಗಾರ ಮಾಡಿ ಡಿ.ಕೆ. ಶಿವಕುಮಾರ್ ಕಿತ್ಕೊಂಡು ಅಧಿಕಾರ ಅನುಭವಿಸ್ಬಿಡ್ಬೇಕು. ಯಾಕೆ ಇಂಡಸ್ಟ್ರಿ ಬೆಳಿಬೇಕು? ಏನಕ್ಕೆ ಬೆಳೆದೇನಾಗಬೇಕೈತೆ? ಆಮೇಲೆ ಜನಗಳು ಇನ್ನ ಥಿಯೇಟರ್ ಕಡೆ ಬರೋದು ಕೂಡ ಕಮ್ಮಿ ಆಗ್ತಾ ಇದ್ದಾರೆ. ಅಯ್ಯೋ, ಜನಗಳು ಮನೆಗೆ ಬರೋದೇ ಕಮ್ಮಿ ಆಗೈತೆ, ಥಿಯೇಟ್ರಿಗೆ ಬರೋದಿರಲಿ. ಸಿನಿಮಾ ಮಾಡೋದ್ರೆ ಮಾರಲಾಗಿಲ್ಲ, ಇನ್ನು ಅದು ನೋಡ್ದನ್ ಮಾರಲಾಗಿರ್ತಾನ. ಎಷ್ಟು ಬ್ಯೂಟಿ ಫಾಲೋವರ್ಸ್ ಇದ್ದಾರೆ, ಬ್ಯೂಟಿ ಕೂಡ ಎಷ್ಟೋ ಜನ ಬಕ್ರಾಗ ಗಲಾಟೆ ಮಾಡೋರು ಇದ್ದಾರೆ. ಅದು ಎಲ್ಲ ರೀತಿ ಗಾರೆ ಕೆಲಸರು ಮಾಡ್ತಾರೆ. ಗಾರೆ ಕೆಲಸ ಬೆಳಬೇಕು ಅಂತ ಹೇಳ್ರಿ, ಯಾಕೆ ಅದೊಂದು ಪ್ರೋಗ್ರಾಮ್ ಮಾಡಿಲ್ಲ? ಸಿನಿಮಾಗೆ ನಿಮ್ಗೆ ಏನ್ರ ಆಗ್ಬೇಕು? ಒಂದು ಪಾರ್ಕಲ್ಲಿ ಅಷ್ಟೊಂದು ಜನ ವಾಕ್ ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದು, ಅಲ್ಲೊಂದು 2 ಜನ ಪೊಲೀಸ್ ಇರಲ್ಲ, ಅಷ್ಟು ಜನ ಪಾರ್ಕಲ್ಲಿ. ಇವತ್ತು ನಂಬರ್ಸ್ ಇಲ್ದಲೆ ಪ್ರಪಂಚದಲ್ಲಿ ಏನಿಲ್ಲ. ನೀವು ನಂಬರ್ಸ್ ಹೇಳ್ತಿದ್ರೆ ಕೂಡ ನೀವು ಶ್ರೀಮಂತರಾಗ್ಬೋದು. ನಂಬರ್ಸ್ ಕೂಡ ದೇವ್ರೇನೆ. ಏನ್ ಹೇಳಿ, RCB ಫಾಲೋವರ್ಸ್ ಯಾರು ಇರಲ್ಲ, ಬರೀ ಚೆನ್ನೈ ಫಾಲೋವರ್ಸೇ ಕಾಣ್ತಾರೆ. ಸ್ಟೇಡಿಯಂ ಎಲ್ಲ ಫುಲ್ ಯೆಲ್ಲೋ ಕಲರೇ ಕಾಣುತ್ತೆ. RCB ಕ್ರೇಜ್ ಅಂತ ಏನಾಗುತ್ತೆ ಅಂದರೆ, ಇಲ್ಲಿ ಬಹಳ ವಿಶೇಷವಾಗಿ ನಮ್ಮ RCB ಕ್ರೇಜ್ಗಿಂತ ಬೆಂಗಳೂರು ಜನತೆಗೆ ಏನಾಗುತ್ತೆ ಕ್ರೇಜ್ಗಿಂತ, ಇಲ್ಲಿ ಯಾವುದೇ ಬೀಚ್ ಇಲ್ಲ. ಭಾಳ ವಿಶೇಷವಾಗಿ ಅಂದರೆ ತುಂಬ ಜನ ಎಂಜಾಯ್ ಮಾಡೋಕ್ಕೆ ಇವಾಗ ಬೀಚ್ ಇಲ್ಲ. ಇವಾಗ ಮುಂಬೈಲಿ ಬೀಚ್ ಇದೆ, ಚೆನ್ನೈಲಿ ಬೀಚ್ ಇದೆ. ಅಂದರೆ ಜನ ಹೊರಗಡೆ ಬಂದವರು ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ಆ ಥರ ಒಂದು ಕ್ರೌಡ್ ಜೊತೆ ಎಂಜಾಯ್ ಮಾಡ್ಬೇಕಂದ್ರೆ ಬೆಂಗಳೂರು ಇದು ಒಂದೇ ಜಾಗ. ಮಾಲ್ಗೆ ಹೋದ್ರೆ ಸುಮ್ಮನೆ ಟಿಕೆಟ್ ಕೊಟ್ಟು ಕೂತ್ಕೋಬೇಕು. ಅದು ಪಿಕ್ಚರ್ ಮನೆಯಲ್ಲೂ ಕೂಡ ನೋಡ್ತಾರೆ, ಅಲ್ಲೂ ನೋಡ್ತೀನಿ, ಏನು ಡಿಪೆಂಡ್ಸ್ ಇಲ್ಲ. ಇಲ್ಲಿ ಆ ಥರ ಇಲ್ದಿರೋದಕ್ಕೆ ಇದೊಂದು ಕ್ರೇಜ್ ಇದೆ, ಭಾಳ ದೊಡ್ಡ ಕ್ರೇಜ್ ಇದೆ. ಮತ್ತು ಬೆಂಗಳೂರಲ್ಲಿ ತುಂಬ ಊಟ ತುಂಬ ಚೆನ್ನಾಗಿರುತ್ತೆ. ಚೆನ್ನೈಲೂ ಊಟ ಚೆನ್ನಾಗಿರುತ್ತೆ, ಬೆಂಗಳೂರು ಊಟ ಚೆನ್ನಾಗಿರುತ್ತೆ. ಹಾಗಾಗಿನೇ ಬೆಂಗಳೂರು ಸ್ಟಿಲ್ ಏನಾಗಿತ್ತು ಇಷ್ಟೊಂದು ಕ್ರೇಜ್ ಅಂದರೆ, ಈ ನಡುವೆ ನಾರ್ತ್ ಇಂಡಿಯನ್ಸ್ ತುಂಬ ಜಾಸ್ತಿ ಆಗಿದ್ದಾರೆ. ನಾರ್ತ್ ಇಂಡಿಯನ್ಸ್ ಜಾಸ್ತಿ ಅಂದರೆ ವಿರಾಟ್ ಕೊಹ್ಲಿ ಅವ್ರ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ನಾರ್ತ್ ಇಂಡಿಯನ್ಸ್ ಅವ್ರ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಹಾಗಾಗಿ ಅದರಿಂದ ಅದೇ ವಿರಾಟ್ ಕೊಹ್ಲಿ ಚೇಂಜ್ ಆಗಲಿ, ಧೋನಿ ಚೇಂಜ್ ಆಗಲಿ, ಅಪ್ಪಿತಪ್ಪಿ ರೋಹಿತ್ ಶರ್ಮಾ ಚೇಂಜ್ ಆದರೆ IPL ಕ್ರೇಜೇ ಹೋಗುತ್ತೆ. ಇಷ್ಟೊಂದು ಡಿಮ್ಯಾಂಡ್ ಇರಲ್ಲ ಬೆಂಗಳೂರು ಸ್ಟೇಡಿಯಮಲ್ಲಿ, ಟಿಕೆಟ್ ಡಿಮ್ಯಾಂಡ್ ಇರಲ್ಲ. ವಿರಾಟ್ ಕೊಹ್ಲಿ ಚೇಂಜ್ ಆದರೆ ಇಷ್ಟೊಂದು ಡಿಮ್ಯಾಂಡ್ ಇರಲ್ಲ. ಭಾಳ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಕ್ರೇಜ್ ಇರಲ್ಲ. ಕ್ಯಾಪ್ಟನ್ ಚೇಂಜ್ ಆದರೆ ಭಾಳ ಮಿರಾಕಲ್ಲು. ಭಾಳ ನೋಡಿ, ಇವಾಗ KL ರಾಹುಲ್ ಆಡ್ತಾ ಇರ್ತಾರೆ RCB, ಬೇರೆ ಟೀಮಿಗೆ ಆಡ್ತಾ ಇರ್ತಾರೆ. ಅವ್ರ ಜರ್ಸಿ ನಂಬರ್ ಯಾವುದು ಇರಲ್ಲ. ಅವ್ರ ಫಾಲೋವರ್ಸ್ ಹಾಕಿರ್ಬೇಕಾಯ್ತಲ್ಲ. ಅದೇ ನೀವು ನಂಬರ್ 1 ಧೋನಿ ಫಾಲೋವರ್ಸ್, ಯಾಕಂದ್ರೆ ಅವ್ರು ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಗೆದ್ರೆ. ಇವತ್ತು ಕೂಡ ಅವ್ರು RCB ಬಂದರೆ ಕೂಡ ನಮ್ಮ ಚೆನ್ನೈ RCB ಫಾಲೋವರ್ಸ್ ಯಾರು ಇರಲ್ಲ, ಬರೀ ಚೆನ್ನೈ ಫಾಲೋವರ್ಸೇ ಕಾಣ್ತಾರೆ. ಸ್ಟೇಡಿಯಂ ಎಲ್ಲ ಫುಲ್ ಯೆಲ್ಲೋ ಕಲರೇ ಕಾಣುತ್ತೆ. ಅವ್ರ ನಂಬರ್ಸು ಭಾಳ ದೊಡ್ಡ ವೈಬ್ರೇಷನ್. ಹಾಗಾಗಿ ಅದು ವೈಬ್ರೇಷನ್. ಇವಾಗ ಅವ್ರಿಗೂ ಕೆಲವೊಂದು ನಂಬರ್ಸ್ ಗಳು ಕೊಟ್ಟಿರ್ತಾರೆ. ವಿರಾಟ್ ಕೊಹ್ಲಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಮತ್ತೆ ಅವ್ರ ಡೇಟ್ ಆಫ್ ಬರ್ತ್ ಅದೇನಾದ್ರೂ ಮ್ಯಾಚ್ ಆಗಿ ಗೆಲ್ಲುವಂತ ಮೂಮೆಂಟ್ಸ್ ಏನಾದ್ರು ಅವತ್ತಿನ ಡೇಟಿಗೆ ಆ ಜರ್ಸಿ ನಂಬರು ಅದಕ್ಕೆ ಎರಡಕ್ಕೂ ಮ್ಯಾಚ್ ಆಗಬೇಕು. ಭಾಳ ದೊಡ್ಡ ಸಕ್ಸಸ್ ಅವತ್ತಿನ ಡೇಟಿಗೆ ಟ್ಯಾಲಿ ಆಗಬೇಕು. ಮತ್ತು ಫಾರ್ಮಲ್ಲಿರೋಂಥ ಪ್ಲೇಯರ್ಸ್ಗಳು ಯೂಸ್ ಮಾಡಬೇಕು. ಭಾಳ ಅದ್ಭುತವಾದ ಒಂದು ದೊಡ್ಡ ಸಕ್ಸಸ್ ನೋಡ್ಬೋದು. ಇವಾಗ ಜರ್ಸಿಗೂ ಅವ್ರ ಡೇಟ್ ಆಫ್ ಬರ್ತ್ಗೂ ಏನಾದ್ರು ಲಿಂಕ್ ಇರತ್ತಾ? 100% ಲಿಂಕ್ ಇರುತ್ತೆ ಜರ್ಸಿ ನಂಬರ್ಸ್. ಇವಾಗ ನಾನೆಲ್ಲ ಹೇಳ್ಬೇಕಾದ್ರೆ, ಈ ನಾವೆಲ್ಲ ನ್ಯೂಮರೇಜ್ ಹೇಳ್ಬೇಕಾದ್ರೆ ಜರ್ಸಿ ನಂಬರೇ ಇರಲ್ಲ. ಅವಾಗೆಲ್ಲ ನಾವು ಡೇಟ್ ಆಫ್ ಬರ್ತ್ ಪ್ರೆಡಿಕ್ಷನ್ ಮಾಡುವ, ನಂಬರ್ಸ್ ಬಗ್ಗೆ ಸಾಕಷ್ಟು ಮಾತಾಡುವ. ಅವಾಗೆಲ್ಲ ನಗರ ಎಲ್ಲರೂ ಕೂಡ. ಇವತ್ತು ನಂಬರ್ಸ್ ಇಲ್ದಲೆ ಪ್ರಪಂಚದಲ್ಲಿ ಏನಿಲ್ಲ. ಒಂದು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಚೇಂಜ್ ಮಾಡಬೇಕು, 4 ನಂಬರ್ ಹಾಕಿದ್ರೆ ಅದು ಇವಾಗ ಹಂಗೆ ಮಾಡಿದ್ದಾರೆ. ಮುಂಚೆ ನೀವು ಇಷ್ಟ ಬಂದ ಮೇನ್ ಫೋಟೋ ಚೇಂಜ್ ಮಾಡ್ಬೋದಾಯ್ತು. ಇವತ್ತು ಕೂಡ ನಂಬರ್ಸ್ಗಳನ್ನ ಅಪ್ಡೇಟ್ ಮಾಡಬೇಕು. ನಂಬರ್ಸ್ ಇರೋ ತಾಕತ್ತು. ಹಾಗಾಗಿ ತುಂಬ ಜನಕ್ಕೆ ಏನಾಯಿತು, ಇವತ್ತು ಪ್ರಪಂಚ ಎಲ್ಲ ತುಂಬ ಸಖತ್ ಶ್ರೀಮಂತರಾದರು. ಹಿಂದೆ ಏನಾಗಿತ್ತು ಅಂದರೆ, ನೀವು ಬರೀ ಮಂತ್ರ ಹೇಳಬೇಕು, ಆವಾಗಲೇ ಶ್ರೀಮಂತ. ಇದೆಲ್ಲ ರಾಂಗ್ ಕಾನ್ಸೆಪ್ಟು. ನೀವು ನಂಬರ್ಸ್ ಹೇಳ್ತಿದ್ರೆ ಕೂಡ ನೀವು ಶ್ರೀಮಂತರಾಗ್ಬೋದು. ನಂಬರ್ಸ್ ಕೂಡ ದೇವ್ರೇನೆ. ಏನು ಹೇಳಿ, ನೀವು ಇವಾಗ ಅದು ಕೆಲವೊಂದು ನಂಬರ್ಸ್ ಗಳನ್ನ ಬರ್ಕೊಂಡ್ರೆ ಶ್ರೀಮಂತರಾಗ್ತಾರೆ. ಅದು ತುಂಬಾ ಜನಕ್ಕೆ ನ್ಯೂಮರಾಲಜಿ ಅರ್ಥನೇ ಆಗಿಲ್ಲ. ತುಂಬಾ ರಾಂಗ್ ಪ್ರೆಡಿಕ್ಷನ್ ಹೇಳಿದ್ದಾರೆ. ಆ ಥರ ಏನಿಲ್ಲ. 2029 ಪ್ರಪಂಚ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ದೀನಿ. 2029ಕ್ಕೆ ಏನು ಬೇಕಾದ್ರೂ ತುಂಬ ಡಿಸ್ಟರ್ಬ್ ಅದು ಈಗಲೇ ಕಾಣ್ತಾ ಇದ್ದೀರಾ. ಭಾಳ ಮಿರಾಕಲ್ ಆಗ್ತಿದೆ ನೋಡಿ. ಬೆಂಗಳೂರೆಲ್ಲ ಚೆನ್ನಾಗಿ ಸೆಕೆ ದಗ ಅಂತ ಐತೆ. ಬೆಂಗಳೂರೆಲ್ಲ ಹೀಟ್ ಆಗಿದೆ. ಹಾಗಾಗಿ ಇಲ್ಲೇನಾಗುತ್ತೆ, ಇನ್ನು ಸರ್ಕಾರಗಳು ಸ್ವಲ್ಪ ಇವು ಹಳೆ ಸರ್ಕಾರಗಳು ನಡೆಸ್ತಾ ಇರೋ ರಾಜಕಾರಣಿಗಳು ಅವರೆಲ್ಲ ಚೇಂಜ್ ಆಗಬೇಕು. ಅವ್ರಿನ್ನೂ ಬರೀ ಹಳೆ ಟೆಕ್ನಿಕಲ್ಲೇ ನಡೆಸ್ತಾರೆ 100%. ಅವ್ರ ಮಕ್ಕಳೆಲ್ಲ BMW ಬೆಂಚ್ ಕಾರ್ ಓಡ್ತಾ ಇದ್ದಾರೆ. ಆದರೂ ನಾವು ಫ್ರೀ ಕೊಡ್ತೀವಿ ಅಂತಾರೆ. BMW ಬೆಂಚ್ ಫ್ರೀ ಕೊಡೋಕ್ಕಾಗತ್ತಾ? ಈ ರಾಂಗ್ ಕಾನ್ಸೆಪ್ಟ್. ಪ್ರಪಂಚದಲ್ಲಿ ಎಜುಕೇಷನ್ ಇರೋರನ್ನ 2 ವರ್ಷಕ್ಕೊಂದ್ಸರಿ ML ಎಲೆಕ್ಷನ್ ಬರಬೇಕು. ಅವಾಗ ಸಖತ್ ಮಾಸ್ ಇರುತ್ತೆ. ಈಗ ಖರ್ಚು ಮಾಡಿ ದುಡ್ಡು ನಿಮ್ಮ ತಾಕತ್ತು ಎಷ್ಟಿದೆ ಅಷ್ಟಂತ 2 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರಬೇಕು. ವಿದ್ಯಾವಂತರು ಬರ್ತಾರೆ. ಆಮೇಲೆ ತುಂಬ ಕ್ಲಿಯರ್ ಆಗಿ 10 ವರ್ಷ ಮೇಲೆ ರಿಟೈರ್ಮೆಂಟ್ ಅಂತ ಹೇಳ್ಬೇಕು ರಾಜಕಾರಣಿಗೆ. ಹೊಸ ಸರ್ಕಾರಗಳು ರೂಲ್ಸ್ ತರಬೇಕು. 55 ವರ್ಷಕ್ಕೆ ಗೌರ್ಮೆಂಟ್ ಕೆಲಸ ರಿಟೈರ್ಮೆಂಟ್ ಮಾಡಬೇಕು. ಏಜ್ ಆದಮೇಲೆ ದುಡ್ಡನ್ನ ಡಿವೈಡ್ ಮಾಡೋಕ್ಕೆ ತುಂಬ ಜಾಗ ಇರುತ್ತೆ. ಮಕ್ಕಳು, ಮೊಮ್ಮಕ್ಕಳು, ಅಳಿಯ,
ಅಳಿಯರಮ್ಮ ಅವರಪ್ಪ ಎಲ್ಲ ಕಡೆ ರೇಷ್ಮೆ ಸೀರೆ ಹಂಚ್ಬೋದು. 55 ವರ್ಷಕ್ಕೆ ಏನು ಹಂಚಕ್ಕಾಗಲ್ಲ. 4 ಸೀರೆ ಹಂಚೋದಕ್ಕೆ ಕ್ಲೋಸ್ ಆಗಿರುತ್ತೆ. 25 ಸೀರೆ ಹಂಚೋಕ್ಕೆ ಈಜಿ ಇರುತ್ತೆ ದಾರಿ. 55 ವರ್ಷಕ್ಕೆ ಗೌರ್ಮೆಂಟ್ ಕೆಲಸ ಇದು ಮಾಡೋದು, ಈ ಥರ ಎಲ್ಲ ಮಾಡಬೇಕು ಭಾಳ ಅದ್ಭುತವಾಗಿ. ಇಷ್ಟೊಂದು ಇದು ಕಟ್ತಾರೆ. ನೀವು ಬೆಂಗಳೂರಲ್ಲಿ ಓಡಾಡೋಕ್ಕಾಗಲ್ಲ, ಅಷ್ಟೊಂದು ಟ್ರಾಫಿಕ್. ತುಂಬ ಲಕ್ಸುರಿ ಕಾರ್ ತಗೋಕ್ಕಾಗಲ್ಲ, ಟ್ರಾಫಿಕಲ್ಲಿ ಓಡಾಡೋಕೆ. ಯಾರೋ ಹೀರೋಗಳು ತಗೋತಾರೆ ಅಷ್ಟೇ. ಇವಾಗ ಅದೇ ನೀವು ಹೇಳ್ತಾ ಬಂದ್ರಿ ಎಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಇವಾಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇವಾಗ RCB ಮ್ಯಾಚ್ ಆಯ್ತು ಹಾಗಂತ ಇವಾಗ ಪೊಲಿಟಿಕಲು, ಅದು ಕರ್ನಾಟಕದಲ್ಲಿ ಅಂತ ಬಂದ್ರೆ ಪೊಲಿಟಿಕಲು ಸ್ವಲ್ಪ ಕೆಲವೊಂದು ಸಮಸ್ಯೆಗಳಾಗ್ತಾ ಹೋಗ್ತಿದೆ. ಹಾಗೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದ್ರೂ ಕೂಡ ಕೆಲವೊಂದು ಸಮಸ್ಯೆ ಆಗ್ತಾ ಇದೆ. ಯಾವುದು ಅಷ್ಟು ಪಾಪ್ಯುಲರ್ ಮೂವೀಸ್ ಅಂತ ಬರ್ತಾ ಇಲ್ಲ. ಇದಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಏನಾದ್ರೂ ಚೇಂಜ್ ಮಾಡ್ಕೊಂಡ್ರೆ ನಮ್ ಕನ್ನಡ ಇಂಡಸ್ಟ್ರಿನ ದೊಡ್ಡದಾಗಿ ಬೆಳೆಯುವಂತದ್ದೇ ಇಲ್ಲ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿನ ಯಶ್ ತುಂಬಾ ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ. ಅದೇ ಅದ ನಂತರ ಇನ್ನ ಯಾವ ಮೂವಿನೂ ಅಷ್ಟು ಕ್ರೇಜ್ ಹುಟ್ಟುವಂತ ಮೂವಿಗಳು ಬಂದಿಲ್ಲ. ಆಮೇಲೆ ಜನಗಳು ಇನ್ನ ಥಿಯೇಟರ್ ಕಡೆ ಬರೋದು ಕೂಡ ಕಮ್ಮಿ ಆಗ್ತಾ ಇದ್ದಾರೆ. ಅಯ್ಯೋ, ಜನಗಳು ಮನೆ ಬರೋದೇ ಕಮ್ಮಿ ಆಗೈತೆ, ಥಿಯೇಟ್ರಿಗೆ ಬರೋದಿರ್ಲಿ. ರಾತ್ರಿ ಮನೆಯಲ್ಲ ಫೋನ್ ಮಾಡೋಕೆ ಬರ್ರಿ ಅಂತ ಅಲ್ಲಿ ಬಂದು ಏನ್ ಮಾಡೋದು, ತುಂಬ ಕುತ್ಕೋಣ ಕಾಲ ಆಗಿತ್ತು. ಥಿಯೇಟ್ರಿಗೆ ಏನಕ್ಕೆ ಹೋಗ್ತಾರೆ ಮೇಡಮ್ ಅವರೇ? ಸಿನಿಮಾ ನೋಡೋದು ಏನಕ್ಕೆ, ಯಾಕೆ ಹೋಗ್ಬೇಕು? OTT ಬರುತ್ತೆ ಅಂತ. ಅಲ್ಲಿ OTT ಬಂದ್ರೆ ಯಾಕೆ ನೋಡ್ಬೇಕು? ಸಿನಿಮಾಯಿಂದ ನಿಮ್ಗೆ ಏನ್ರ ಆಗ್ಬೇಕು ಹೇಳಿ? ಉತ್ತರ ಕೊಡಿ, ನಾನು ಹೇಳ್ತೀನಿ. ಏನಾಗ್ಬೇಕು? ಏನಾಗ್ಬೇಕಂದ್ರೆ ಇವಾಗ ಅದರಿಂದ ಕೆಲವೊಂದು ಮಾರಲ್ ಆಗಿರ್ಬೋದು. ಯಾವ ಮಾರಲ್ ಇಲ್ಲ ರೀ. ಸಿನಿಮಾ ಮಾಡೋರೆ ಮಾರಲ್ ಆಗಿಲ್ಲ, ಇನ್ನು ಅದ್ ನೋಡ್ದನ್ ಮಾರಲ್ ಆಗಿರ್ತಾನ? ಸಿನಿಮಾ ತಿಗನೆ ಮಾರಲ್ ಆಗಿಲ್ಲ, ಇನ್ನು ನೋಡ್ದನ್ ಹೆಂಗ ಆಗ್ಬಿಡ್ತಾನೆ ಹೇಳಿ? ನೀವು ಸಿನಿಮಾ ಯಾಕೆ ನೋಡ್ಬೇಕು? ಅಲ್ಲ, ನಾ ಕೇಳ್ತಿರೋದು ಇಂಡಸ್ಟ್ರಿ ಬೆಳಿಬೇಕಂತ ಹೇಳಿದ್ರೆ. ಯಾಕೆ ಇಂಡಸ್ಟ್ರಿ ಬೆಳಿಬೇಕು? ಬೇಡ ನಿಮ್ ಪ್ರಕಾರ? ಏನಕ್ಕೆ ಬೆಳೆದೇನಾಗಬೇಕೈತೆ? ಯಾಕೆ ಬೆಳಿಬೇಕು? ಕರ್ತವ್ಯ. ಯಾರು ನಾನು ಹೇಳೋದು, ನೀವು ಕೇಳ್ತಾ ಇದ್ದೀನಿ. ಬೆಳೆದ್ರೆ ನನ್ನ ಹೆಂಡತಿ ಮಕ್ಳು ಬೆಳಿತಾರ? ಇಂಡಸ್ಟ್ರಿ ಎಷ್ಟು ಜನ ಫ್ಯಾಮಿಲಿ ಅನ್ನ ತಿಂತಾರ್ರಿ? ಯಾರು 4 ಜನ ಟೆಕ್ನಿಷಿಯನ್ಸ್ ಆಗಿರ್ಲಿ, ಎಲ್ಲ ರೀತಿ ಗಾರೆ ಕೆಲಸರು ಮಾಡ್ತಾರೆ. ಗಾರೆ ಕೆಲಸ ಬೆಳಬೇಕು ಅಂತ ಹೇಳ್ರಿ, ಯಾಕೆ ಅದೊಂದು ಪ್ರೋಗ್ರಾಮ್ ಮಾಡಿಲ್ಲ? ಗಾರೆ ಕೆಲಸ ಬೆಳಿಬೇಕು ಅಂತ ಹೇಳಿ, ಅದೊಂದು ಕೆಲಸ ರೀ. ಓಕೆ ಸರ್, ಇವಾಗ ಏನ್ ಕೇಳ್ಬೇಕು ನಾನು, ಅದನ್ನ ನೀವೇ ಹೇಳಿ. ಕರೆಕ್ಟ್ ಸರ್ ಹೇಳಿದ್ದು. ಒಂದ್ ಹೇಳ ಮೇಡಮ್, ಜಾತಿ ಬಗ್ಗೆ ಮಾತಾಡುತ್ತಂದ್ರೆ ಒಳಿಕ್ ಹಾಕ್ತಾರೆ. ಅದೇ ಜಾತಿ ಬಗ್ಗೆ ಪಿಕ್ಚರ್ ತೋರಿಸಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದು ಹೌದು, ಒಪ್ಕೊಳ್ತೀವಿ ಸರ್. ಇವಾಗ ಹೇಳ್ತಿದ್ರಿ ಪೊಲಿಟಿಕಲ್ ವಿಚಾರವಾಗಿ. ಇವಾಗ ಪೊಲಿಟಿಕಲಿ ತುಂಬಾ ಏನಂತ ಹೇಳಿದ್ರೆ ಮುಖ್ಯಮಂತ್ರಿ ಸೀಟ್ಗೋಸ್ಕರ ಒಂದು ಜಿದ್ದಿ ಆಗ್ತಿದೆ, ನಿಮಗ್ ಗೊತ್ತಿರುವಂತದ್ದೇ. ಇವಾಗ ಸಿದ್ದರಾಮಯ್ಯ ಅವರು ಆಲ್ರೆಡಿ CM ಆಗಿದ್ದಾರೆ, DK ಶಿವ್ CM ಆಗ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ನಾ ಹಾಗೆ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದೆ. ಹೇಗಿದೆ ಅವರ ಒಂದು ಭವಿಷ್ಯ? ನೋಡಿ, DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ಗೆ ಭದ್ರಕೋಟೆ, ಸಿದ್ದರಾಮಯ್ಯಕ್ಕಿಂತ ದೊಡ್ಡ ಭದ್ರಕೋಟೆ. ಒಂಥರ ತುಂಬ ಕಷ್ಟಪಟ್ಟವ್ರು. ಅದರಿಂದ ಎಲ್ಲ ನೋವನ್ನು ಅನುಭವಿಸಿದ್ದಾರೆ. ಅದಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅವ್ರು ಆಗಬೇಕು ಅನ್ನೋದು ಒಂದು ಕೂಗು ಎಲ್ಲ ಕಡೆ ಇದೆ. ಆದರೆ ಒಳ್ಳೆಯದು, ಈ ಸರಿ ಆದರೆ ಮಾತ್ರ ಒಳ್ಳೆಯದು. ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದು ಕಾಂಗ್ರೆಸ್ ಆಳೋದು ಅದು ಆಗದಿರೋ ಕೆಲಸ. ಈ ಸಲ ಆಡಿದ್ರಷ್ಟೇ. ಈ ಸರಿ ಹೆಂಗಾರ ಮಾಡಿ DK ಶಿವಕುಮಾರ್ ಕಿತ್ಕೊಂಡು ಅಧಿಕಾರ ಅನುಭವಿಸ್ಬಿಡ್ಬೇಕು. ನೆಕ್ಸ್ಟ್ ಗೆದ್ದು ಫುಲ್ ಮೆಜಾರಿಟಿ ಬರೋಕ್ಕಾಗಲ್ಲ. ಜನ ಚೇಂಜ್ ಆಗಿದ್ದಾರೆ, ಜನ ತುಂಬಾ ಚೇಂಜ್ ಆಗಿದ್ದಾರೆ. ಅದರಿಂದ ಬಹಳ ಚೇಂಜ್ ಆಗಿದ್ದಾರೆ. ನಿಮ್ ಪ್ರಕಾರ ಯಾವ ರೀತಿ, ಯಾವ ಪಕ್ಷ ಬರ್ಬೋದು ನೆಕ್ಸ್ಟ್? ಒಂದು ಅವರೇಜ್ ಅಧಿಕಾರ ಆಳುವಷ್ಟು ಪಕ್ಷ ಬರುತ್ತೆ. ನಾವು ಹಂಗ ಪಕ್ಷ ಹೇಳಂಗಲ್ಲ. ಯಾಕೆ ಹೇಳ್ಬೇಕು? ಪಕ್ಷಗಳು ಬೇಡ, ಕಾಂಗ್ರೆಸ್ ಅಂತೂ ಬರಲ್ಲ ಅಂದ್ರೆ ಅಂದ್ರೆ ಅಷ್ಟೊಂದು CM ಆಗಕ್ಕೆ ಬರಕ್ಕಾಗದಿರೋ ಅಷ್ಟು ಕಷ್ಟ ಅಂತ ಹೇಳುತ್ತೆ. ಒಂದ್ ಪಕ್ಷ ಬರುತ್ತೆ. ಈ ಸರಿ ಆದ್ರೆ ಆಗುತ್ತೆ ಅಂತ ಹೇಳಿದ್ವಿ. ಇವಾಗ ಏನಾಗುತ್ತೆ, ಇದೇ ಪಕ್ಷ ಬರುತ್ತೆ ಅಂದ್ರೆ ಅವಾಗ ನನ್ನ ಫಾಲೋವರ್ಸ್ ಎಲ್ಲ ಓಟ್ ಹಾಕ್ಬೋದು ಅವ್ರಿಗೆ. ನನ್ಗೇನ್ ಲಾಭ? ನಮ್ ಗುರುಜಿ ಹೇಳಿದ್ದಾರೆ ಓಟ್ ಹಾಕೋಣಂತ ಹಾಕ್ಬೋದು. ಇದು ನನ್ನ ಆಲೋಚನೆಗಳು ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಜನಗಳಿಗೆ ನೀವು ಬಿಟ್ಟಿದ್ದೀರಾ, ನೀವ್ ಯಾರ್ದಾದ್ರೂ ಹಾಕೊಳ್ಳಿ, ಬರೋದ್ ಬಂದೇ ಬರುತ್ತೆ. ಅದು ಇಂತರ ಬರುತ್ತೆ ಅಂತ ಹೇಳ್ತಾ ಇದ್ನಲ್ಲ. ಇವಾಗ ಹೇಳೋ ರೀತಿಲಿ ಹೇಳಿದ್ದೀನಿ. ಅಂದ್ರೆ ಒಂದ್ ಸರ್ಕಾರ ಅಧಿಕಾರಕ್ಕೆ ಬರೋಷ್ಟು ಬರುತ್ತೆ. ಕಾಂಗ್ರೆಸ್ ಕಷ್ಟ ಇದೆ ಅಂತ ಹೇಳಿದ್ನಲ್ಲ. ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಬರುತ್ತೆ. ಬೇರೆ ಇರೋದು ಯಾವ್ದು? BJP ಇದೆ, ಇದು ಆಮ್ ಆದ್ಮಿ ಪಕ್ಷ ಇದೆ, ಈ ತರ ಇದೆ ಅಲ್ಲ ಸರ್. ನೋಡಿ, ಯಾವ್ದೇ ಕಾರಣ ಸ್ವತಂತ್ರ ಪಕ್ಷಗಳಿದಾವೆ, ಬೇರೆ ಇಂಡಿಪೆಂಡೆಂಟ್. BJP ಬಿಟ್ರೆ ಇನ್ನು ಯಾವ ಪಕ್ಷ ಅಧಿಕಾರ ಬರೋಷ್ಟು ಕರ್ನಾಟಕದಲ್ಲಿ ಇಲ್ಲ. BJP ಒಂದೇ ಟೇಕಪ್ ಕೊಡ್ಬೇಕು. ಹಾಗಾಗಿ ಇದೊಂದು ಜಾಗದಲ್ಲಿ ಕಾಂಗ್ರೆಸ್ ಇದೆ. ಅದು DK ಕಷ್ಟಪಟ್ಟಿದ್ದಾರೆ. ಸಿದ್ದರಾಮಯ್ಯವ್ರ ಅಧಿಕಾರವನ್ನು ಇಳಿದ ಮೇಲೆ ಅಷ್ಟು ಹೋರಾಟ ಮಾಡ್ತಾರೆ ಅನ್ನೋದು ಹೆಂಗೆ ನಂಬಕ್ಕಾಗಲ್ಲ. ಅವ್ರು ನಮ್ದು ಅಧಿಕಾರ CM ಇಲ್ಲಪ್ಪ ಹೆಂಗ ಮಾಡಿ ಕೇಳುತ್ತೆ ಸುಮ್ ಕೂತ್ಕೊಂಡ್ರೆ
ಓಟ್ ಕಮ್ಮಿ ಆಗುತ್ತೆ. ಇಲ್ಲ ಇದನ್ನೇ ಈ ಸರಿ ಸಿ ಎಮ್ನ ಇವ್ರನ್ನೇ ಮುಂದೆ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಮಾಡ್ಕೊಂಡು ಅಂತ ಅವ್ರು ಕಮ್ಮಿ ಮಾಡ್ಬೋದು, ಯಾರಿಗ್ ಗೊತ್ತು. ಎರಡರಲ್ಲೂ ಅವ್ರು ಇಂಬ್ಯಾಲೆನ್ಸ್ ಇವಾಗ ಹೆಂಗೆ ಅಂದ್ರೆ ಥರ್ಡ್ ಅಂಪೈರ್ ಇದ್ದಾರೆ ಇವಾಗ. ನಾಟ್ ಔಟಾ ಔಟಾ ನಾಟ್ ಔಟ್ ಅಂತ ಸಿದ್ದರಾಮಯ್ಯನ ಕಾಂಗ್ರೆಸ್ ಅಂತ ಥರ್ಡ್ ಅಂಪೈರ್ ಇದೆ ಇವಾಗಾದ್ರೆ ಡಿ ಕೆ ಶಿವಕುಮಾರ್ ಬೆಟರ್. ಮತ್ತಿನ್ನೊಂದ್ಸಲಿ ಚಾನ್ಸ್ ಸಿಗಲ್ಲ, ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಇನ್ನೊಂದು ಎಲೆಕ್ಷನ್ ಮಾಡಿ ಆಗೋದು ತುಂಬಾ ಕಷ್ಟ ಇದೆ. ಇವಾಗೇನು ಆ ಥರನೇ ಮಾತುಕತೆ ಮುಗಿಸ್ಕೊಬಿಟ್ರೆ ತಲೆನೋವು ಕಮ್ಮಿ, ತುಂಬಾ ತಲೆನೋವು ಕಮ್ಮಿ ನನ್ನ ಒಂದು ಪ್ರಕಾರ. ಓಕೆ, ನಿಮ್ ಪ್ರಕಾರ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಾರೆ ಅಂತ ಅನ್ಸುತ್ತಾ? ಬಿಡ್ಕೊಡ್ಲೇಬೇಕು, ಯಾಕೆ ಬಿಡ್ಕೊಡ್ಬಾರ್ದು? ಒಟ್ ಸಿದ್ದರಾಮಯ್ಯ ಒಟ್ ಡಿಕೆಶಿ ಅಂತೂ ಆದ್ರೆ ಒಳ್ಳೇದು ಅನ್ನೋದು ನಿಮ್ ಪ್ರಕಾರನ, ಅಥವಾ ಈ ಸಲ ಆಗ್ಬಿಟ್ರೆ? ನಾನು ಯಾರು ಆದ್ರೆ ಅವ್ರಿಗೆ ಆಗ ಆಸಿದೆ ಆಗ್ತಾರ ಅಂತ ಕೇಳಿದ್ರ, ಒಳ್ಳೇದಾಗುತ್ತೆ ಅಂತ ಕೇಳಕ್ ನಂಗೆ ಕಷ್ಟ ಆಗುತ್ತೆ. ಅಲ್ಲ, ಅವರಿಂದ ಅಟ್ಲೀಸ್ಟ್ ಇವಾಗ ಆಗಿರೋ ಮಿಸ್ಟೇಕ್ಸ್ ಗಳು ಸಾಲ್ಟ್ ಔಟ್ ಆಗುತ್ತಾ ಅಂತ ಅವ್ರ ಅಧಿಕಾರದಲ್ಲಿ. ಏನ್ ಮಿಸ್ಟೇಕ್ ಅಂತ ನಂಗೆ ಹೆಂಗ್ ಗೊತ್ತು? ನೀವ್ ಹೇಳಿದ್ ನಂಗೆ ಗೊತ್ತಾಗುತ್ತೆ. ಏನಾದಿದ್ರೆ ಹೇಳಿ, ನಂಗೆ ಗೊತ್ತಿಲ್ಲ, ನೀವ್ ಹೇಳ್ತಾ ಇದ್ದೀರಾ. ಸರ್, ಇವಾಗ ನೀವ್ ಹೇಳಿದ್ರಿ ಏನ್ ಪ್ರಾಬ್ಲಮ್ ಅಂತ ನೀವೇ ಹೇಳಿದ್ರಿ, ಉಚಿತ ಕೊಡೋದೇನ್ ಅವಶ್ಯಕತೆ ನಾನು ಹಂಗಂತ ಹೇಳಿದ್ದೆಲ್ಲ, ಉಚಿತ ಅವ್ರು ಕೊಡ್ಲಿ, ಕೊಡಂಗಿದ್ರೆ ಬೆಂಚ್ ಕಾರ್ಡ್ ಕೊಡಿ ಅಂತನಾ? ಹಂಗಂತಲ್ಲ. ಇವಾಗ ಅವರೆಲ್ಲ ಕೊಡೋರೆಲ್ಲ ಬೆಂಚ್ ಕಾರ್ ಓಡಾಡ್ತಾರೆ, ತುಂಬಾ ದೊಡ್ಡ ಕಾರ್ ಓಡಾಡ್ತಾರೆ. ಬಡವರು ಅನ್ನೋದಕ್ಕೆ ನಾನು ಕೊಡಿ ಅಂತ ಕೇಳ್ತಾ ಇಲ್ಲ. ಅಂದ್ರೆ ಜನಕ್ಕೆ ಏನಾಗುತ್ತೆ, ಏನ್ ಕೊಟ್ಟರು ಜನ ಚೇಂಜ್ ಆಗ್ತಾರೆ ಮೇಡಮ್ ಅವರೇ. ಒಳ್ಳೆ ಕೆಲಸ, ಒಳ್ಳೆ ಎಜುಕೇಶನ್, ಒಳ್ಳೆ ಹಾಸ್ಪಿಟ್ಲು ಕೊಟ್ಟರೆ ಒಳ್ಳೇದು. ಮತ್ತೆ ತುಂಬಾ ಸೆಕ್ಯೂರಿಟಿ ಕೊಡಬೇಕು. ಎಲ್ಲಿದೆ ಮೇಡಮ್ ಅವ್ರ ಸೆಕ್ಯೂರಿಟಿ? ನಾನು ಇವಾಗಲೂ ಹೇಳ್ತೀನಿ, ನಮ್ಮ ಹೈಯೆಸ್ಟ್ ಕರ್ನಾಟಕದಲ್ಲಿ ಇವಾಗ ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದು ಎಲ್ಲದನ್ನು ಮಾಡ್ತಾ ಇದ್ದಾರೆ. ತುಂಬ ಸೆಕ್ಯೂರಿಟಿ ಇಲ್ಲ. ಒಂದು ಆಟೋ ಓಡಿಸೋರು ಅವ್ರು ಒಂದು DL ಚೇಂಜ್ ಮಾಡೋದು, ಒಂದು ಕಲರ್ ಚೇಂಜ್ ಮಾಡಿಸೋದು, ಡ್ಯೂಟಿ ಚೇಂಜ್ ಯಾವುದೂ ಇಲ್ಲ. ಈ ಲೀಲಾಜಲಾಗಿ ಓಪನ್ ಮಾರ್ಕೆಟ್ ಆಗಿದೆ, ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲರ ಮನೆಯಲ್ಲೂ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ. ಒಂದು ಪಾರ್ಕಲ್ಲಿ ಅಷ್ಟೊಂದು ಜನ ವಾಕ್ ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದು, ಅಲ್ಲೊಂದು 2 ಜನ ಪೊಲೀಸ್ ಇರಲ್ಲ, ಅಷ್ಟು ಜನ ಪಾರ್ಕಲ್ಲಿ. ರಾತ್ರಿ ಹೊತ್ತು ಒಂದು ಮಾಲ್ ಬಿಡುತ್ತೆ, ರಾತ್ರಿ 10-12 ಗಂಟೆಗೆ ಬಿಟ್ಟಾಗಲೂ ಕೂಡ ಒಂದು ಸೆಕ್ಯೂರಿಟಿಗೆ ಹೊರಗಡೆ ಒಂದು ಪೊಲೀಸ್ ಇರಲ್ಲ. ನೀವೆಲ್ಲ ಕಂಪ್ಲೇಂಟೇ ಮಾಡಿ ಎಲ್ಲಿಂದ ಮಾಡೋಕ್ಕಾಗುತ್ತೆ? ತುಂಬ ಕಷ್ಟ ಆಗುತ್ತೆ. ಜನರಲ್ಲೇ ರೋಡಲ್ಲಿ ಸೆಕ್ಯೂರಿಟಿ ಇರಬೇಕು. ಅಲ್ಲರಿ ಒಂದು ಸಿಗ್ನಲ್ ಜಂಪಿಗೆ ಒಂದು ಫೈನ್ ಇದೆ, ಒಬ್ಬನಿಗೆ ಹೊಡೆದ್ರೆ ಫೈನ್ ಇಲ್ಲ, ಒಬ್ಬನಿಗೆ ಹೊಡೆದ್ರೆ ಅದು ಹೋಗಿ ಕಂಪ್ಲೇಂಟೇ ಕೊಡ್ಬೇಕು ನೀವು. ಬೈದರೆ ಕಳ್ತನ ಆದರೆ ಎಷ್ಟು ಕಷ್ಟ ಆಗ್ತಿದೆ. ಎಷ್ಟು ಧರ್ಮ ಇದೆ, ಎಷ್ಟು ಜಾತಿ ಇದೆ, ಎಷ್ಟು ಹೀರೋ ಫಾಲೋವರ್ಸ್ ಇದ್ದಾರೆ, ಎಷ್ಟು ಸಿನಿಮಾ ಫಾಲೋವರ್ಸ್ ಇದೆ, ಎಷ್ಟು ರಾಜಕೀಯ ಫಾಲೋವರ್ಸ್ ಇದೆ, ಎಷ್ಟು ಬ್ಯೂಟಿ ಫಾಲೋವರ್ಸ್ ಇದ್ದಾರೆ. ಬ್ಯೂಟಿಗೂ ಕೂಡ ಎಷ್ಟೋ ಜನ ಬಕ್ರಾಗ ಗಲಾಟೆ ಮಾಡೋರಿದ್ದಾರೆ. ಎಲ್ಲದಕ್ಕೂ ಇದೆ. ಇವತ್ತು ತುಂಬ ಕಾಸ್ಟ್ಯೂಮ್ ಕ್ಷೇತ್ರಗಳಿದ್ದಾವೆ. ಈ ಕಂಪ್ನಿ ಬಟ್ಟೆ ಒಳ್ಳೇದು, ಆ ಕಂಪ್ನಿ ಒಳ್ಳೇದು, ಇದು ಸೂಪರ್ ಬಟ್ಟೆ ಅನ್ನೋರು ಇದ್ದಾರೆ. ಎಷ್ಟೋ ಜನ ಕಾಸ್ಟ್ಯೂಮಿಗೋಸ್ಕರ ಆ ಕಂಪ್ನಿ ನೇಮಿಗೆ ಬಟ್ಟೆ ಹಾಕೋರಿದ್ದಾರೆ, ಬಟ್ಟೆಗೋಸ್ಕರ ಇಲ್ಲ, ಈ ಥರ ಎಲ್ಲ ಇದ್ದಾರೆ. ಹಾಗಾಗಿ ಈ ಥರದಲ್ಲಿ ಸೆಕ್ಯೂರಿಟಿ ಕೊಡಬೇಕು. ನನಗೆ ಅನಿಸಿರೋದು ಎಲ್ಲದಕ್ಕೂ ಎಲ್ಲದಕ್ಕೂ ಕಂಪ್ಲೇಂಟ್ ಅಲ್ಲ, ಒಂದು ಸೆಕ್ಯೂರಿಟಿ ಬೇಕು, ಜಾಸ್ತಿ ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ರಾಜಕಾರಣಿ ಬಂದಾಗ ಹೆಂಗೆ ಸೆಕ್ಯೂರಿಟಿ ಇರುತ್ತೆ ಅದೇ ಥರ.